ವಿಶೇಷ ಕಾರ್ಯಕ್ರಮ MLA ಮಾಸ್ ಕಾರ್ಡ್ಗೆ ಸ್ವಾಗತ. ನಾನು ರಾಮನ್ ಜಿ ಬೂದಿಗೆರೆ. ಇವತ್ತಿನ MLA ಮಾಸ್ ಕಾರ್ಡ್ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವಂಥ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರೇಷ್ಮೆ ಮತ್ತು ಕೈಮಗ್ಗಕ್ಕೆ ಸಾಕಷ್ಟು ಹೆಸರುವಾಗಿಸಿರುವಂಥ ಕ್ಷೇತ್ರ. ಕಳೆದ ಬಾರಿ 2023ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ನಡೆಸಿದಂಥ ಧೀರಜ್ ಮುನ್ರಾಜು ಇಲ್ಲಿ ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ದಾರೆ. ಇವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಕಳೆದ 2 ವರ್ಷಗಳಿಂದ ಮಾಡೋಂಥ ಅಭಿವೃದ್ಧಿ ಕೆಲಸಗಳು ಯಾವ್ಯಾವು ಈ ಎಲ್ಲ ಅಭಿಪ್ರಾಯವನ್ನು ಕ್ಷೇತ್ರದ ಜನರೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ. ಧೀರಜ್ ಮುನಿರಾಜು ಬಿಜೆಪಿ ಪಡೆದ ಮತಗಳು 85,144, ಗೆಲುವಿನ ಅಂತರ 31,753. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ರಾಜ್ಯ ರಾಜಧಾನಿಗೆ ಹೊಂದಿಕೊಂಡಂತಿರುವ ಈ ಕ್ಷೇತ್ರ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಕೂಡ ಇದೆ. ಕೈಮಗ್ಗ ಮತ್ತು ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾಗಿರುವ ದೊಡ್ಡಬಳ್ಳಾಪುರ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶ ಕೂಡ ಹೊಂದಿದೆ. ಇನ್ನು ರಾಜಕೀಯದಲ್ಲಿ 3 ಪಕ್ಷಗಳು ಆಡಳಿತ ನಡೆಸಿವೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಗೆದ್ದು ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜು ನೇರವಾಗಿ MLA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಚಿಕ್ಕ ವಯಸ್ಸಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರವನ್ನ ನವ ದೊಡ್ಡಬಳ್ಳಾಪುರ ಮಾಡ್ತೀವಿ ಎಂದಿದ್ದ ಶಾಸಕ ಧೀರಜ್ ಮುನಿರಾಜು ಈಗ ಏನ್ ಮಾಡಿದ್ದಾರೆ? ಆ ಮಾತನ್ನ ಉಳಿಸಿಕೊಂಡಿದ್ದಾರಾ? ಗ್ಯಾರಂಟಿ ಯೋಜನೆಗಳ ಸರ್ಕಾರದಲ್ಲಿ ಅಲ್ಪ ಪ್ರಮಾಣದಲ್ಲಾದರೂ ಅನುದಾನ ತಂದಿದ್ದಾರಾ? ಯುವ ಬಿಜೆಪಿ ಶಾಸಕರ ಬಗ್ಗೆ ದೊಡ್ಡಬಳ್ಳಾಪುರ ಜನತೆ ಏನಂತಾರೆ ನೋಡೋಣ ಬನ್ನಿ. ಏನು ಮಾಡ್ತಾರೆ ಸರ್, ನಮ್ಮ ಹಳ್ಳಿ ಕಡೆ ಬಸ್ಸುಗಳೇ ಇಲ್ಲ ಸರ್, ಅದರಿಂದ ಹೇಳ್ತಾ ಇದ್ದೀವಿ ಸರ್. ಊರಲ್ಲಿ ಮೆಂಬರ್ಗಳು ಅವ್ರೆ, ಅವ್ರಿಗಂತೂ ಕಾರುಗಳು ಬೈಕ್ಗಳು ಇದ್ದಾವೆ, ಹೋಗ್ತಾರೆ ಬರ್ತಾರೆ, ಬಸ್ಸುಗಳಂತೂ ಹಾಕ್ಸಲ್ಲ. ಮೇಳೆಕೋಟೆ ಇದೆ, ತೂವೇರೆ ಇದೆ, ಸೆಂಟ್ರಲ್ ನಮ್ಗೆ ಬಸ್ ಇಲ್ಲ ಸರ್. ಸೆಂಟ್ರ್ ಪಾಯಿಂಟ್ ನಮ್ಮದು ತೂವೇರೆ ಮೇಳೆಕೋಟೆ ಸೆಂಟ್ರ್ ಬರುತ್ತೆ, ಗಂಟೆಗಾನಹಳ್ಳಿ ಅಂತ ಊರು. ನಮ್ಮೂರಿಗೆ ಬಸ್ ಫೆಸಿಲಿಟಿನೇ ಇಲ್ಲ ಸರ್. ಇಲ್ಲಿ ಪ್ರಮುಖ ಸಮಸ್ಯೆಗಳೇನು ಅಂತ? ಪ್ರಮುಖ ಸಮಸ್ಯೆಗಳಂದರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ನಿಮ್ಮ ಈ ಸಮಸ್ಯೆಗಳಿಗೆಲ್ಲ ನಿಮ್ಮ MLA ಧೀರಜ್ ಮುನ್ರಾಜ್ ಅವರೆಲ್ಲ ಸ್ಪಂದನೆ ಕೊಡ್ತಾರಾ ಅಂತ? ಸರ್ ಮಾಡ್ತಾ ಇದ್ದಾರೆ, ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆದಷ್ಟು ಮಾಡ್ತಾ ಇದ್ದಾರೆ, ಅವ್ರ ಕೈನೇ ಆಗೋದೇ ಮಾಡ್ತಾ ಇದ್ದಾರೆ. ಇಲ್ಲಿ ಡಿ ಕ್ರಾಸಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕು, ಏನು ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ? ಅದೇ ಇದು ಮಾಡೋದಂದರೆ ಸ್ವಲ್ಪ ರೋಡ್ಗಳು ಅಗಲ ಮಾಡಬೇಕು. ಅಗಲ ಮಾಡಿದ್ಮೇಲೆ ಸ್ವಲ್ಪ ರೋಡ್ಗಳು ಕಮ್ಮಿ, ರೋಡ್ ಅಗಲ ಆದಮೇಲೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ. ಬೆಳಗ್ಗೆ ಹೊತ್ತಂತೂ ವಿಪರೀತ ಟ್ರಾಫಿಕ್ ಇದ್ದೇ ಇರುತ್ತೆ. 7:30ಯಿಂದ 9 ಗಂಟೆವರೆಗೂ ಟ್ರಾಫಿಕ್ ಫುಲ್ಲಾಗಿರುತ್ತೆ ಇಲ್ಲಿ ಟ್ರಾಫಿಕ್. ಅಂದರೆ ಕಳೆದೊಂದು 2 ವರ್ಷದಿಂದ ನಿಮ್ಮ MLA ಅವರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ದೊಡ್ಡಬಳ್ಳಾಪುರ ನಗರದಲ್ಲಿ? ಮಾಡ್ತಾ ಇದ್ದಾರೆ, ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಸೆಂಟ್ರಲ್ಲಾಗ ಏನಿಲ್ಲ, ಅವರು ಇಲ್ಲಿ ಸರ್ಕಾರ ಇಲ್ಲ, ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಮಾಡ್ತಾ ಇದ್ದಾರೆ ಪಾಪ, ಅವ್ರು ಇರೋದಾಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವುದೇನು ತೊಂದರೆ ಏನು ಮಾಡಿಲ್ಲ ಅವರಿಂದ. ಕಳೆದ ಒಂದು 2 ವರ್ಷದಿಂದ ದೊಡ್ಡಬಳ್ಳಾಪುರ ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕಾಯಿತು, ಈ ಚುನಾವಣೆ ಟೈಮಲ್ಲಿ ಕೊಟ್ಟಂಥ ಭರವಸೆಗಳೆಲ್ಲ ಈಡೇರಿಕೆ ಮಾಡಿದ್ದಾರೆ ಅಂತ? ನಮಗೆ ಏನೇನು ಆಗಬೇಕಿತ್ತು ಎಲ್ಲ ಕೆಲಸಗಳು ನಿಂತೋಗಿದ್ದಾವೆ ಹೊರತು ಆಗ್ತಾ ಇಲ್ಲ. ಯಾಕಂದರೆ ESI ಆಸ್ಪತ್ರೆ ಈಗಾಗಲೇ ಸಂಪೂರ್ಣ ಏನು ಉದ್ಘಾಟನೆಗೆ ಸಿದ್ಧ ಆಗಿರೋಂಥ ಆಸ್ಪತ್ರೆ, ಅದು 2 ವರ್ಷ ಆಗಿದೆ, ಅದು ಹಂಗೆ ನಿಂತಿದೆ, ಅದು ಉದ್ಘಾಟನೆ ಕೂಡ ಆಗಲಿಲ್ಲ. ಮತ್ತು ಜಿಲ್ಲಾಸ್ಪತ್ರೆ ಆಗಬೇಕಿತ್ತು, ಅದ್ರ ಕೆಲಸ ಕೂಡ ಕಾಮಗಾರಿ ನಿಂತಿದೆ. ನೀವು ನೋಡ್ತಾ ಇದ್ದೀರ ರಸ್ತೆ ಯಾವ ಪರಿಸ್ಥಿತಿ ಇದೆ. ಈ ಫಾಕ್ಸ್ಕಾನ್ ಬಂದ್ಬಿಟ್ಟು ಫಾಕ್ಸ್ಕಾನ್ಗೆ ಲಕ್ಷಾಂತರ ಜನ ಬಂದುಬಿಟ್ಟಿದ್ದಾರೆ, ಜನಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಟ್ರಾಫಿಕ್ ಅಂತೂ ಕೇಳಬೇಡ್ರಿ ಪರಿಸ್ಥಿತಿ, ಪ್ರತಿನಿತ್ಯ ಸಾವುಗಳು ಒಂದಿಲ್ಲ ಒಂದು ಸಾವುಗಳಾಗ್ತಾನೆ ಇದ್ದಾವೆ. ಏನು ಟೋಲ್ ರಸ್ತೆ ಇದೆ ಅದು ಅಕ್ಷರಶಃ ಮೃತ್ಯುಕೂಪ, ಅದು ಮಾರ್ಪಟ್ಟಾಗ್ಬಿಟ್ಟಿದೆ. ಭಾರಿ ತೊಂದರೆಗಳಾಗ್ತಾ ಇದ್ದಾವೆ. ಯಾವ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಅಂತ ಹೇಳೋ ಅಂಥದ್ದೇನೂ ಆಗಲಿಲ್ಲ. ಯಾಕಂದರೆ ಕಾರಣ ಅದೇನೇ ಇರಲಿ, ಶಾಸಕರು ಅವರು ಒತ್ತಾಯ ಮಾಡಿ ಹೋರಾಟ ಮಾಡಿ ತರಬೇಕಾದ್ದು ಅದು ಶಾಸಕರ ಕೆಲಸ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ಆಯಿತೋ ಇಲ್ಲೋ ನಮಗೆ ಬೇಕಾಗಿಲ್ದಿರೋ ವಿಚಾರ. ಒಟ್ಟಾರೆ ದೊಡ್ಡಬಳ್ಳಾಪುರಕ್ಕೆ ಏನೇನು ಕೆಲಸಗಳಾಗಬೇಕೋ ಎಲ್ಲವೂ ಪೆಂಡಿಂಗ್ ಇದ್ದಾವೆ. ಪ್ರಮುಖವಾಗಿ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಭರವಸೆ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಈಗ MLA ಆಗಿದವ್ರು ಕೊಟ್ಟಿದ್ರು ಅಂತ? ದೊಡ್ಡಬಳ್ಳಾಪುರನೇ ನೂತನವಾಗಿ ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಶಾಸಕರು ಹೇಳಿದ್ದು, ಆದರೆ ಆ ಥರ ಯಾವ ಕೆಲಸಗಳೂ ಈಗಲವರೆಗೂ ಆಗಲಿಲ್ಲ. ಬರೀ ಭರವಸೆಗಳಾಗಿ ಉಳಿದೇ ಹೊರತು ನಮ್ಮ ಸಮಸ್ಯೆಗಳಂತೂ ಕೇಳೋರಿಲ್ಲ ಅಂತ ದುಸ್ಥಿತಿಯಲ್ಲಿ ದೊಡ್ಡಬಳ್ಳಾಪುರ ಐತೆ. ಜೊತೆಗೆ ದಿನ ಏನಂತಂದರೆ ಕ್ಷೇತ್ರದ ಜನಕ್ಕೆ ನಿಮ್ಮ ದೊಡ್ಡಬಳ್ಳಾಪುರ ಶಾಸಕರು ಧೀರಜ್ ಮುನ್ರಾಜ್ ಅವರು ಸಿಗ್ತಾರಾ ಅಂತ? ಧೀರಜ್ ಮುನ್ರಾಜ್ ಅವರು ಸಿಕ್ಕಲ್ಲ ಅಂತ ನಾವು ಸಾರಾಸಗಟಾಗಿ ಹೇಳೋಕ್ಕಾಗಲ್ಲ. ಸಿಗ್ತಾರೆ ಸಿಕ್ಕಲ್ಲ ಅನ್ನೋದು ಪ್ರಶ್ನೆಗಿನ್ನ ಕೆಲಸಗಳಾಗಿದೆಯಾ ಅಂತ ನೋಡಿದ್ರೆ ನಮ್ಮದು ನಿರಾಸೆ ಕಾಡುತ್ತೆ. ದೊಡ್ಡಬಳ್ಳಾಪುರಗಂತೂ ಕೆಲಸಗಳಂತೂ ಆಗ್ತಾಯಿಲ್ಲ. ಒಂದು ನಿಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು ಅಂತ?
ಕಷ್ಟ ಆಗ್ತದೆ, ಅದನ್ನು ಕೊಡೋವಂಥದ್ದೇ ಕಷ್ಟ ಆಗ್ತದೆ. ಯಾಕಂದರೆ ಕೆಲಸ ನಮ್ಮ ಯಾವುದೇ ಪಕ್ಷ ಇರಲಿ, ಅದು ಯಾವುದೇ ಜಾತಿ ಇರಲಿ, ಅದು ಯಾವುದೇ ಧರ್ಮ ಇರಲಿ, ಬಟ್ ಕೆಲಸಗಳಾದಂಥ ಸಂದರ್ಭದಲ್ಲಿ ನಾವು ಏನೋ ಅವ್ರಿಗೆ ಒಂದು ಮಾರ್ಕ್ಸ್ ಅಂಕಗಳನ್ನ ಕೊಡ್ಬೋದು. ಇವಾಗ ಏನಾಗ್ತದೆ ಅಂದರೆ ನಾವು 5 ಕೊಡೋಕ್ಕೂ ಕಷ್ಟ. ನಾವೀಗ ದೊಡ್ಡಬಳ್ಳಾಪುರ ನಗರದ ಕೊಂಗಾಡಿಯಪ್ಪ ರಸ್ತೆಯಲ್ಲಿದ್ದಾವೆ. ಇಲ್ಲೇ ಕೆಲವೊಬ್ಬ ನಿವಾಸಿಗಳಿದ್ದಾರೆ. ಇಲ್ಲಿನ ಸಮಸ್ಯೆ ಏನು, ಇಲ್ಲಿ ಯಾವೆಲ್ಲ ಸಮಸ್ಯೆ ಇಲ್ಲಿನ ಜನರು ಅನುಭವಿಸ್ತಾ ಇದ್ದಾರೆ ಅಂತ ಕೇಳೋಣ. ಸರ್, ಈಗ ಏನಂತಂದರೆ ಪ್ರಮುಖವಾಗಿ ಇಲ್ಲ ಕೊಂಗಾಡಿಯಪ್ಪ ರಸ್ತೆ ಸೇರಿದಂತೆ ದೊಡ್ಡಬಳ್ಳಾಪುರ ನಗರದಲ್ಲಿ ಯಾವೆಲ್ಲ ಸಮಸ್ಯೆ ಇದೆ ಸರ್? ಮೈನು ರೋಡುಗಳು, ಹಳ್ಳ ಕೊಳ್ಳಗಳಿದೆ, ಸ್ವಚ್ಛತೆ ಬೇಕು. ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಏನಂದರೆ ದೊಡ್ಡಬಳ್ಳಾಪುರ ನಾನು ನವ ದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಇದೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದು, ಅದೆಲ್ಲ ಈಡೇರಿಕೆ ಆಗಿದೆಯಾ ಅಂತ? ಇನ್ನೂ ಪೂರ್ತಿ ಆಗಿಲ್ಲ, ಆದರೂ ಸ್ವಲ್ಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಬೇಕಾಗಿದೆ, ಮತ್ತು ಮುಂದಕ್ಕೆ ಹೇಳ್ತೀವಿ. ಅದು ಸಮಸ್ಯೆ ಜಾಸ್ತಿ ರೋಡಿಂದ ಸರ್. ಎರಡನೇದು ಕರೆಂಟು, ಇನ್ನೊಂದು ವಾಟರ್ ಪ್ರಾಬ್ಲಮ್. ಯಾವುದೇ ಒಂದಕ್ಕೂ ಅವರು ಸಂಪರ್ಕದಲ್ಲಿ ಬರೋಲ್ಲ. ಏನೇ ಒಂದು ಕಾಲ್ ಮಾಡಿದ್ರು ಬರ್ತೀವಿ ಕಳಿಸ್ತೀವಿ, ಇಷ್ಟೇ. ಬರೋದು ಇಲ್ಲ, ಅದು ಮಾಡೋದು ಇಲ್ಲ. ಇವತ್ತು ಹೇಳಿದ್ರೆ 3 ದಿನ ಬೇಕು, 4 ದಿನ ಬೇಕು. ಕಾಂಗ್ರೆಸ್ ಸರ್ಕಾರ ಇದೆ, ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಅನುದಾನಗಳು ಕೊಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಇವಾಗ ಅನುದಾನಗಳು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ವಾದಗಳು ನಡೀತಾ ಇದ್ದಾವೆ, ವಾದ ವಿವಾದಗಳು ನಡೀತಾ ಇವೆ. ಇನ್ನು ನಾವು ಇವ್ರ ಮೇಲೆ ಹೆಂಗೆ ಹಾಕೋದು? ನಾವು ಅವ್ರಿಗೆ ಅನುದಾನ ಕೊಟ್ಟರೆ ತಾನೆ ಅವ್ರು ಏನಾದರೂ ಮಾಡೋದು. ಅವ್ರು ಕೊಡೋಲ್ಲ, ಇವ್ರು ಮಾಡಲ್ಲ. ಪಾರ್ಕಿಂಗ್ ನೋಡಿರಿ, ಮೇನ್ ರೋಡಲ್ಲಿ ನೀವು ಓಡಾಡಬೇಕಾಗಿದ್ರೆ ಒಂದು ಗಾಡಿ ಹೋಗೋಕ್ಕಾಗೋದಿಲ್ಲ. ಒಂದು ಗಾಡಿನಲ್ಲಿ ನಾವು 2 ವೀಲರ್ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಎರಡೂ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ. ಒಂದು ಸೈಡ್ ಮಾಡಿರಿ ಅಂತ ಹೇಳಿರ್ತಾರೆ. ಅದನ್ನು ಯಾರು ಪಾಲಿಸೋಲ್ಲ. ಜನದ್ದು ತಪ್ಪೈತೆ, ಸರ್ಕಾರದ್ದು ತಪ್ಪೈತೆ. ನಾವು ಯಾರ ಮೇಲೆ ಹಾಕೋದು? ಹಂಗಾಗಿದೆ. ನಿಮ್ಮ ಮೇಲೆ ಅವ್ರಿಗೆ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ? ನಾವೊಂದು 5 ಮಾರ್ಕ್ಸ್ ಕೊಡ್ತೀವಿ. ಯಾಕೆ ಅಂದರೆ ಅವ್ರಿಗೂ ಮಾಡಬೇಕು ಅಂತ ಇದೆ, ಮಾಡ್ತಾರೆ. ಕೆಲವು ಕಡೆ ರಸ್ತೆಗಳೆಲ್ಲ ಆಗ್ತಾರೆ. ನಾನು ಹಳ್ಳಿ ಕಡೆಗಳೆಲ್ಲ ಓಡಾಡಿದ್ದೀನಿ, ಹೋಗ್ತಾ ಇರ್ತೀನಿ ಕಾರ್ಯಕ್ರಮಗಳಿಗೆ, ಅದಕ್ಕೆ ಇದಕ್ಕೆ ಅಂತ. ರಸ್ತೆಗಳೆಲ್ಲ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇಲ್ಲೂ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗಿರೋ ಸೀಮಿತ ಅನುದಾನದಲ್ಲಿ ಅವ್ರು ಎಷ್ಟು ಮಾಡಬೇಕೋ ಅಷ್ಟು ಮಾಡ್ತಾರೆ. ವಿಶೇಷವಾಗಿ ಕೊಟ್ಟರೆ ತಾನೇನಾದರೂ ಮಾಡೋಕ್ಕಾಗೋದು? ಈ ವಾರ್ಡ್ನಲ್ಲಿ ಸರಿಯಾಗಿ ಕಾಮಗಾರಿಗಳಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ನಿಲ್ಲಿಸ್ತಾವ್ರೆ. ಫಿಲ್ಟರ್ ನೀರ್ದು ಅಂದರೆ 2 ತಿಂಗಳಿಂದ ನೀರು ಬರ್ತಾಯಿಲ್ಲ. ಮೊನ್ನೆ UGD ಮಾಡೋದಕ್ಕೆ 15 ದಿವಸ 20 ದಿವಸ ಕೊಡ್ತಾರೆ. ಬರೋದೇ ಇಲ್ಲ. ಗಣೇಶನ ಕುಣಿಸಿದ್ದು ಹಿಂಸೆ ಮಾಡಿ ನಾವು UGD ಇದನ್ನು ಕಟ್ಕೊಂಬಿಟ್ಟಿತ್ತು. ಇಂಥ ಸಮಸ್ಯೆ ಏನಂದ್ರೆ ನಿಮ್ಮ MLA ಅವ್ರಿಗೆ ಹೇಳಿದ್ರೆ ಇದು ಸಮಸ್ಯೆ ಬಗೆಹರಿಸಲ್ಲ ಅಂತಾರ. ನಮ್ಮ MLA ಅವ್ರಿಗೆ ಗಮನನೇ ಇಲ್ಲ ಅಂದ್ಕೊಡ್ರಿ. ಏನು ಹೇಳೋಣ, ಊರಿನ ಅದು ಯಾವ ರಾಜಕಾರಣಿಗಳು ಊರಿನ ನಗರದಾಗ ಏನಿದು ಊರು ಹೇಮಾವತಿಪೇಟೆ ಅನ್ನೋದು ನಗರ ಪುರಸಭೆಗೆ ಅತ್ಯಂತ ಟ್ಯಾಕ್ಸ್ ಪೇಯರ್ ನಾವು. ಪ್ರತಿಯೊಂದು ಕಮರ್ಷಿಯಲ್ ಏರಿಯಾ. ಈ ಊರಿನೊಳಗೆ ನೀವು ಯಾವ ಗಲ್ಲಿಗಾನ ಹೋಗ್ರೆ ಒಂದು ರೋಡ್ ಕಟ್ಟಾಗಿರ್ತೈತೆ, ಇಲ್ಲ ಅಂದರೆ ಹಳ್ಳಿಗಳು ಇರ್ತವೆ. ಈ ಸಮಸ್ಯೆಗೆಲ್ಲ ಹೇಳ್ಕೊಳೋದಕ್ಕೆ ನಿಮ್ಮ ಶಾಸಕರು ನಿಮ್ಮ ಕೈಲಿ ಸಿಗ್ತಾರಾ ಡೈಲಿ ಅಂತ? ಸಿಗ್ತಾರೆ, ಆದರೆ ಪರಿಹಾರ ಇಲ್ಲ. ನಮ್ಮೂರಿಗೆ ಇದೊಂದು ಶಾಪ. ರಾಜ್ಯ ಸರ್ಕಾರ ಒಂದು ಬಂದರೆ MLA ಒಬ್ಬರು ಬಂದಿರ್ತಾರೆ. MLA ಒಬ್ಬರು ಬಂದಿದ್ದರೆ ರಾಜ್ಯ ಸರ್ಕಾರ ಬದಲಾವಣೆ ಆಗಿರ್ತೈತೆ. ಅದರಿಂದ ಇಲ್ಲಿ ಅಭಿವೃದ್ಧಿ ಕಾಣೋದಕ್ಕೆ ಒಂದು ಕುಂಠಿತ, ಅಭಿವೃದ್ಧಿ ಕಾಣ್ತಾ ಇಲ್ಲ. ಕಳೆದೊಂದು 2 ವರ್ಷದಿಂದ ಇವರು MLA ಆದಮೇಲೆ ಅಭಿವೃದ್ಧಿ ಆಗಿದೆಯೋ ಇಲ್ವಾ? ಒಂದು ಕೆಲವು ಕಡೆ ಆಗಿದೆ, ಇನ್ನು ಕೆಲವು ಕಡೆ ಆಗಿಲ್ಲ. ಹೊರಗಡೆ ಆಗೈತೆ, ಊರಾಚೆ ಆಗಿದೆ, ನಗರದಲ್ಲಿ ಇಲ್ಲ. ಟೌನ್ನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕಾಯ್ತು ಅಂತ? ಚರಂಡಿಗಳು, ರೋಡು, ಹಳ್ಳ ಕೊಳ್ಳಗಳು ಜಾಸ್ತಿ ಇದ್ದಾವೆ. ಮಳೆ ಬಂದರೆ ಭಾರಿ ಪ್ರಾಬ್ಲಮ್ ಆಗುತ್ತೆ. ಒಳಚರಂಡಿದು ಬ್ಲಾಕ್ ಆಗೋಗ್ತದೆ. ಅದೇ ಮೈನು ಇರೋದು ಇವಾಗ ಇಲ್ಲಿ. ನಿಮ್ಮ ಶಾಸಕರಿಗೆ ಒಂದು 10 ಅಂಕದಲ್ಲಿ ಎಷ್ಟು ಅಂಕ ಕೊಡ್ಬೋದು ಅಂತ? ನಾವು ಒಂದು 8 ಕೊಡ್ತೀನಿ. ಪರವಾಗಿಲ್ಲ, ಇರೋದ್ರಾಗೆ 8 ಕೊಡ್ತೀನಿ ನಾನು. ನಾವೀಗ ದೊಡ್ಡಬಳ್ಳಾಪುರ ನಗರದ ಕೊಂಗಾಡಿಯಪ್ಪ ರಸ್ತೆ ಪಕ್ಕದಲ್ಲಿರುವಂಥ ಒಂದು ಗಲ್ಲಿಯಲ್ಲಿದ್ದೇವೆ. ಏನಂತಾರೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅಥವಾ ಈ ವಿಜುವಲ್ಸಲ್ಲಿ ನೋಡಿಸ್ತಾ ಹೋಗ್ತೀವಿ. UGD ವ್ಯವಸ್ಥೆ ಇಲ್ಲದ ಕಾರಣ ಈ ಓಪನ್ ಚರಂಡಿಗೆ ಎಲ್ಲ ಶೌಚಾಲಯದಿಂದ ಬರುವಂಥ ತ್ಯಾಜ್ಯವನ್ನು ಎಲ್ಲನೂ ಬಿಟ್ಟು ಸಾಕಷ್ಟು ರೋಗ ರುಜಿನಗಳು ಉಂಟಾಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಇದೇ ಸಮಸ್ಯೆಯನ್ನೆಲ್ಲ ಇಲ್ಲಿನ ಜನರು, ಕೊಂಗಾಡಿಯಪ್ಪ ರಸ್ತೆಯಲ್ಲಿರುವಂಥ ಜನರು ಇದನ್ನು ಏನಂತಂದರೆ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಏನಂತಂದರೆ ಇದ್ರ ಬಗ್ಗೆ ನಗರಸಭೆಗಾಗಿರ್ಬೋದು, ಇಲ್ಲಿನ ಶಾಸಕರಿಗಾಗಿರ್ಬೋದು ಸಾಕಷ್ಟು ವರ್ಷಗಳಿಂದ ಅಂತ ಮನವಿ ಮಾಡಿದ್ದೇನೆ, ಈ ಸಮಸ್ಯೆನ ಪರಿಹಾರ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ದಿನ ಇಲ್ಲಿನ ಜನರು ಮನವಿ ಮಾಡಿದ್ದಾರೆ. ಆದ್ರೂ ಸಹ ಯಾವುದೇ ರೀತಿಯಾದಂಥ ಪರಿಹಾರ ಆಗ್ತಾ ಇಲ್ಲ. ಇಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಒಂದು ಟೀ ಶಾಪ್ ಅಂಗಡಿಯ ಮಾಲೀಕರಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗೋಣ. ನಾನು 40 ವರ್ಷದಿಂದನೂ ಹೇಳ್ತಾವ್ರೆ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತಂದ್ಬಿಟ್ಟು, ಆದರೆ ಮಾಡಲಿಲ್ಲ. ವಾಹನಗಳ ಸಂಖ್ಯೆ ಜಾಸ್ತಿ ಆಗೈತೆ, ಅದರಿಂದ ಜನ ಓಡಾಟನೂ ಜಾಸ್ತಿ ಆಗೈತೆ, ಜನಸಂಖ್ಯೆನೂ ಜಾಸ್ತಿ ಆಗೈತೆ. ಯಾವೊಬ್ಬ MLAನೂ ಮಾಡಲಿಲ್ಲ. ಇದ್ರ ಬಗ್ಗೆ
ಒಂದು ಜನ ಆಂದೋಲನ ಮಾಡಬೇಕು. ಅಲ್ಲ ಸರ್, ಈಗ ನಾವು ಬೆಂಗಳೂರು ಕೂಗಳತೆ ದೂರ ಬೆಂಗಳೂರು ಪಕ್ಕದಲ್ಲೇ ಇರುವಂಥ ನಿಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರ ಇಲ್ಲೇನಂತಂದರೆ ಇಲ್ಲಿ ಓಪನ್ ಆಗಿ ಇಲ್ಲಿ ಏನೋ ಶೌಚಾಲಯದಿಂದ ಬರುವಂಥ ತ್ಯಾಜ್ಯನೆಲ್ಲ ಚರಂಡಿಗೆ ಬಿಡ್ತಾರೆ. ಇದರಿಂದ ಯಾವ ರೀತಿಯಾದ ಸಮಸ್ಯೆ ಆಗ್ತಾ ಇಲ್ಲ? ಇಷ್ಟೊಂದು ದೊಡ್ಡ ಕಾರಣ ಇದೆ, ಈ ದೊಡ್ಡ ಸಮಸ್ಯೆ ಇದೆ, ಅದನ್ನ ಬಗೆಹರಿಸ್ಕೊಡೋಕ್ಕಾಗಲ್ವ ಶಾಸಕರಿಗೆ ಮತ್ತು ಇಲ್ಲಿರುವಂಥ ಜನಪ್ರತಿನಿಧಿಗಳಿಗೆ? ಆಗ್ತಾ ಐತೆ, ಅದ್ರ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ನಾವು ನೋಡ್ಕೊಂಡು ಹೋಗ್ತಾವ್ರೆ ಬರ್ತಾವ್ರೆ. ಈ ಬಗ್ಗೆ ಈ ಬಾರಿ ಆದಂಥ ಶಾಸಕರಿಗೆ ಈ ಬಾರಿ ಇದನ್ನೆಲ್ಲ ಸಮಸ್ಯೆ ಹೇಳ್ಕೊಂಡಿದ್ದೀರಾ ಅಂತ? ಶಾಸಕರಿಗೆ ಇದನ್ನು ಯಾರೂ ತಿಳಿಸ್ತೇ ಇಲ್ಲ. ಸುಮ್ಮನೆ ಹೇಗೆ ಅಂತಂತಂದರೆ ಹೇಳೋದು ಬೇಕಾದಷ್ಟೈತೆ, ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ರೋಡುಗಳದ್ದು ಅಷ್ಟೇ, ಇನ್ನೇನಿಲ್ಲ. ಡೈಲಿ ನಿಮ್ಮ ಸಮಸ್ಯೆ ಹೇಳ್ಕೊಳೋದಕ್ಕೆ ನಿಮ್ಮ MLA ಅವ್ರು ನಿಮ್ಗೆ ಸಿಗ್ತಾರ ಡೈಲಿ ಕೈಗೆ ಅಂತ? ಅವರು ಬರ್ತಾ ಇರ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ಊರು ಇದ್ರ ಕಡೆ ಚೆನ್ನಾಗಿ ಇದು ಮಾಡ್ತಾರೆ, ಆ ಥರ ಏನಿಲ್ಲ. MLA ಪರವಾಗಿಲ್ಲ. ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು ಸರ್? ಅವ್ರಿಗೆ 8 ಕೊಡ್ತೀನಿ. ನಿಮ್ಮ ಏನೆಲ್ಲ ಸಮಸ್ಯೆ ನಿಮ್ಮ ಏರಿಯಾದಲ್ಲಿದೆ ಅಂತ? ಅವರು ಓಟ್ ಹಾಕಿದಾಗ ಹೋಗಿದ ತಿರುಗಿನ ಕಡೆಗೆ ಏನಾಗೈತೆ ಅಂತ ತಿರುಗಿ ನೋಡೋಕೆ ಬಂದಿಲ್ಲ. ಯಾರಿಗೇನು ಸುಮ್ಮನೆ ಅದೇ ಎಲ್ಲಿ ಗಲೀಜುಗಳು ಕಸಗಳು ಹಾಕಿ ಇಕ್ತಾರೆ. ಟ್ಯಾಕ್ಟ್ರು ಆಟೋ ಬಂದ್ರೂ ಅದರೊಳಗೆ ಹಾಕಲ್ಲ ಕೆಲವರು, ಎಲ್ಲ ರೋಡ್ಗಳ ಮಧ್ಯೆನೇ ಹಾಕಿರ್ತಾರೆ. ತಿಂದ್ಬಿಟ್ಟು ಅದು ಎಷ್ಟು ಹೇಳಿದ್ರು ಕೇಳಲ್ಲ. ಏನು ಗಲೀಜು ಅಂದರೆ ಗಲೀಜು, ನಾಯಿ ಕಾಟ ಬೇರೆ. ಅಲ್ಲಿ ರಾತ್ರಿ ಹೊತ್ತು ಒಂದು 8-9 ಗಂಟೆಗೆ ನಾಯಿಗಳು ಹಿಡಿಯೋರೇ ಇಲ್ಲ, ಬರೀ ನಾಯಿಗಳು ಕಾಟ ಸಿಕ್ಕಾಪಟ್ಟೆ. ಈ ಸಮಸ್ಯೆಗಳೆಲ್ಲ ನಿಮ್ಮ MLA ಅವ್ರಿಗೆ ಹೇಳ್ಕೊಂಡಿದ್ದೀರಾ ಅಂತ? ಎಲ್ಲ ಹೇಳಿದ್ರೆ ಯಾರು ಕಿವಿಗೆ ಹಾಕ್ಕೊಂಡು ಸುಮ್ಮನೆ ಅವ್ರೆ ಏನು ಮಾಡೋದು? ನಿಮ್ಮ MLA ಅವ್ರಿಗೆ ನಂದು ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಅಂಕ ಕೊಡ್ಬೋದು ಅಂತ? 5 ಮಾರ್ಕ್ಸ್ ಕೊಡ್ಬೋದಪ್ಪ ಅಷ್ಟೇ. ಪರವಾಗಿಲ್ಲ. ಕಾಂಗ್ರೆಸ್ ಇರೋವಾಗ ಇಲ್ಲಿ BJP ಬಂದಿರೋವಾಗ ಯಾವ ಥರ ಆಗುತ್ತೆ ಸರ್? ಅದೇ ಸಂವಾಟ್ ಓಕೆ. ಅಭಿವೃದ್ಧಿ ಕೆಲಸ ಅನ್ನೋದು ಅಲ್ಲಿಂದ ಸ್ಯಾಂಕ್ಷನ್ ಆದರೆ ಸರ್ ಮಾಡೋದು. ಅದೇ ಬ್ರಿಡ್ಜು, ಇಲ್ಲಿ ರೈಲ್ವೆ ಕೆಳಗಡೆ ಅದು ಬ್ರಿಡ್ಜು, ಪಾಪ ಅವರು ಅಲ್ಲಿಂದ ಸ್ಯಾಂಕ್ಷನ್ ಆದರೆ ಮಾಡ್ತಾರೆ. ಇನ್ನೂ ಮಾಡಬೇಕು ಸರ್, ಬೇಜಾನಿದೆ. ಯಾವ ಥರ ಅಭಿವೃದ್ಧಿ ಅಂದರೆ ಜನಗಳಿಗೆ ಅನುಕೂಲ. ಎಕ್ಸಾಂಪಲ್ ಇಲ್ಲಿ ಮಾರ್ಕೆಟ್ ಕಟ್ಟಬೇಕು, 5 ವರ್ಷ ಆಯಿತು ಇಲ್ಲಿ ಮಾರ್ಕೆಟ್ ಹೊಡೆದಾಕೆ, ಇನ್ನೂ ಮಾರ್ಕೆಟೇ ಕಟ್ಕೊಟ್ಟಿಲ್ಲ ನಮಗೆ. ಒಂಥರ ಮಲ್ಲೇಶ್ವರಮಗೆ ಮಾರ್ಕೆಟೇ ಕಟ್ಕೊಡ್ತೀನಿ ಅಂದರು, ಮಾರ್ಕೆಟ್ ಕಟ್ಕೊಟ್ಟಿಲ್ಲ. ಇರೋದ್ರ ಮಾಡ್ತಾರೆ ಸರ್ ಪಾಪ ಅವರು. ಅಲ್ಲಿಂದ ಸ್ಯಾಂಕ್ಷನ್ ಆಗಿದ್ದು ಇವ್ರು ಹೆಂಗೆ ಮಾಡ್ತಾರೆ ಹೇಳ್ರಿ? ನಮ್ಮ MLA ಅವರು ಪರವಾಗಿಲ್ಲ ಸರ್, 8.5. ಕೊಂಗಡಿಯಪ್ಪ ಕಾಲೇಜ್ ಹತ್ರ ಇರುತ್ತೆ. ನಿಮ್ಗೆ 2 ಸಾವಿರ ಬರ್ತಾ ಇಲ್ಲ? ಬಂದೇ ಇಲ್ಲ ಸರ್, ಒಂದು ಸಲನೂ ಬಂದಿಲ್ಲ. ಇದ್ರ ಬಗ್ಗೆ ಬರ್ತಾ ನಾವೀಗ ದೊಡ್ಡಬಳ್ಳಾಪುರ ನಗರದ ಹೃದಯ ಭಾಗ KSRTC ಬಸ್ ಸ್ಟ್ಯಾಂಡ್ ಮುಂದೆ ಇದ್ದಾವೆ. ಇಲ್ಲಿನ ಕೆಲವೊಬ್ಬರು ನಿವಾಸಿಗಳಿದ್ದಾರೆ, ಪ್ಲಸ್ ಅವ್ರ ವ್ಯಾಪಾರಸ್ಥರು ಸಹ ಹೌದು. ಅವರು ಇಲ್ಲಿನ ಸಮಸ್ಯೆ ಡೈಲಿ ಅನುಭವಿಸುವಂಥ ಸಮಸ್ಯೆ ಯಾವುದು, ಈ ಸಮಸ್ಯೆ ಬಗ್ಗೆ ಶಾಸಕರು ಇದ್ರ ಬಗ್ಗೆ ಸ್ಪಂದನೆ ಕೊಟ್ಟು ಅವ್ರ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ನಿಮ್ಮ ಡೈಲಿ ಏನು ಸಮಸ್ಯೆ ಉಂಟಾಗ್ತಾ ಇದೆ ಇಲ್ಲಿ? BMTC ಬಸ್ಗಳು ಅರ್ಧ ಮುಕ್ಕಾಲು ರೋಡ್ಗೆ ಹಾಕ್ಕೊಂತಾರೆ, 3 ಲೈನ್ಗಳು ಹಾಕ್ಕೊಂತಾರೆ, ಜನಗಳಿಗೆ ತೊಂದರೆ ಆಗುತ್ತೆ. ಸಾಲಿದ್ಕೆ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತಾ ಇದೆ. 2 ವೀಲರ್ ಪಾಸ್ ಆಗಲ್ಲ, ಆಟೋಗಳು ಅಡ್ಡ ಬರ್ತವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಸ್ಗಳು ಬರ್ತಾ ಇದಾವೆ. ಇದಕ್ಕೆ ಬಸ್ ನಿಲ್ದಾಣ BMTC ಬಸ್ ಸ್ಟಾಪ್ ಇದೆಯಾ ಅಂತ? ಎಲ್ಲಿದೆ? BMTC ಬಸ್ ಸ್ಟ್ಯಾಂಡೇ ಇಲ್ಲ. BMTC ಬಸ್ ಸ್ಟ್ಯಾಂಡ್ ಇಲ್ಲ, ಅದ್ರಾಗೆ ಲೈನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಡಿಪೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೇ ಈ ಸಮಸ್ಯೆ ಬಗ್ಗೆ ನಿಮ್ಮ MLA ಅವ್ರ ಬಗ್ಗೆ ಹೇಳಿದ್ದೀರಾ? ಈ ಸಮಸ್ಯೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಆದ್ರೂ ಮಾಡ್ಕೊಡ್ತೀವಿ ಬೇರೆ ಕಡೆ ಇದೆ ಅಂತ ಹೇಳಿದ್ದಾರೆ ಅವ್ರ ಪಾಪ. ಅಲ್ಲಿವರೆಗೂ ಈ ಸಮಸ್ಯೆ ಉಂಟಾಗ್ತಿದಿಲ್ಲ, ಇದನ್ನೆಲ್ಲ ಅನುಭವಿಸ್ತಾರೆ ಯಾರು? ಜನಕ್ಕೆ ಅನುಭವಿಸ್ಕೋಬೇಕು, ಬೇರೆ ಯಾರು ಅನುಭವಿಸ್ತಾರೆ? ನಾವೇ ಅನುಭವಿಸ್ಬೇಕು. ನೀವೇ ನೋಡಿರೋ ಕಣ್ಣಾಗೆ. ಈಗ ನೋಡಿ, ಒಂದು ಖಾಲಿ BMTC ಯಾವ್ದನ್ನ ಅಡ್ಡ ಬಂತು ಅಂದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಅದನ್ನ BMTC ಇಂದಾನೆ ಎಲ್ಲ ತೊಂದರೆ ಆಗ್ತಾ ಇರೋದಿಲ್ಲ. ಈ ಅನಂತರ ಈ ಸಮಸ್ಯೆ ಉಂಟಾಗಿದೆ ಗೊತ್ತಾಯ್ತು ಅಂದ್ರೆ ಇದನ್ನ ಬಗೆಹರಿಸಬೇಕು ಅವ್ರು ಯಾರು? ಶಾಸಕರು ತಾನೆ. ಶಾಸಕರೇ ಅನ್ಬರ್ಬೇಕು. ಹೌದು, ಅವ್ರು ಹೇಳಿದ್ದಾರೆ ಮಾಡ್ಕೊಡ್ತೀವಿ, ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಎಲ್ಲ ಹಿಂದೆಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ಬೇರೆ ಕಡೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ಅದನ್ನ ಕೈಗೆ ತಗೊಂಡಿಲ್ಲ. ಒಂದು ಡಿಪೋದಾದ್ರೆ ಅವ್ರು ಬಗೆಹರಿಸ್ತಾ ಇದ್ರು. ಈ BMTC ಬಸ್ಗಳು ನಾನಾ ಡಿಪೋಯಿಂದ ಬರ್ತವೆ, ಅವರೆಲ್ಲ ಡಿಪೋಗೆ ಹೋಗಿ ಹೇಳೋಕ್ಕಾಗಲ್ಲ ಅವ್ರಿಗೆ. ಅದರಿಂದ ತುಂಬ ತೊಂದರೆ ಆಗ್ತಾ ಇರೋದು ಇಡೀ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ಗೆ BMTC ಬಸ್ಗಳಿಂದ ಮಾತ್ರನೇ. ಇನ್ನೊಂದು ಆಟೋಯಿಂದ ಇಲ್ಲ, ಒಂದು ಗಾಡಿಯಿಂದ ತೊಂದರೆ ಇಲ್ಲ, ಒಂದು 2 ವೀಲರಿಂದ ತೊಂದರೆ ಇಲ್ಲ. ಪ್ರತಿಯೊಂದು BMTC ಬಸ್ ಹೆಂಗಂದ್ರೆ ಹಂಗೆ ಬಂದು ತೋರ್ತಾ ಇರ್ತಾರೆ. ಈ ರೋಡ್ ಜಾಮ್ ಮಾಡ್ಕೊಂಡು ಇರಲಿ ಓದ್ತಾ ಇರ್ತಾರೆ ಅವ್ರ ಪಡ್ಗವರು. ಅವರಿಂದ ತುಂಬ ಈ ರೋಡೇ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ. ಇಲ್ಲಿ KSRTC ಬಸ್ ಸ್ಟ್ಯಾಂಡು ಬರ್ತಾವೆ, ತುಂಬ ಜನ ಗಾಡಿಗಳಿಲ್ಲ ಯಾಕಂತಾರೆ ಎದುರುನೇ ಆಗ್ತಾರೆ. ಎದುರಿಗೆ ಮುಂದೆ ಗಾಡಿಗಳು ಬಂದು ಕಟ್ಟಾಕೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. MLA ಅವರು ಬಂದು 2-3 ಸಾರಿ ವಾರ್ ಮಾಡೋಗಿದ್ದಾರೆ. ಈ BMTC ಅವರು ಬಂದು ಅದೇ ಕೆಲಸವಾಗಿ ಎದುರಿಗೆ ಹಾಕಂತಾರೆ. ಎದಕ್ಕೆ ಕಾಲೇಜ್ ಮಕ್ಕಳು ಓದ್ತಾರೆ, ಕಾಲೇಜ್ ಮಕ್ಕಳು ಬರ್ತಾರೆ, ಕಾಲೇಜ್ ಮಕ್ಕಳು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ಅವಿದ್ಯಾವಂತರು ಇರ್ತಾರೆ. ಆ ಮುದುಕು ನೋಡಲ್ಲಿ ಕೂತಿರ್ತಾರೆ, ಅವ್ರಿಗೆಲ್ಲ ಸ್ಪಂದಿಸ್ತಾರೆ ಯಾರು, ಮಾಡೋರು ಯಾರು? ಈ ಪೌರಾಯುಕ್ತರು ಆಡಳಿತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಪೊಲೀಸಲ್ಲಿ ನಿಂತ್ಕೊಂತಾರೆ, ಬರ್ತಾರೆ, ಓದ್ತಾರೆ. ಏನು ಬಂದೋಬಸ್ತ್ ಮಾಡೋರು ಯಾರು ಇಲ್ಲ, ಶಿಸ್ತು ಕ್ರಮ ಇಲ್ಲ.
ಸಮಸ್ಯೆ ಎಲ್ಲ ಬಗೆಹರಿಸೋದಕ್ಕೆ ಒಂದು ಸಪ್ರೇಟಾಗಿ ವಾಣಿಜ್ಯ ಮಳಿಗೆ ಅಂತ ಏನಾದ್ರು ಮಾಡಿದ್ದಾರೆ ಬಸ್ ಸ್ಟ್ಯಾಂಡಿಗೆ BMTC ಬಸ್ ಸ್ಟ್ಯಾಂಡೇ ಮಾಡಿದ್ದಾರೆ. ಅಲ್ಲೋ ನಿಂತ್ಕೊಬೇಕು, ಇವ್ರು ಅಲ್ಲಿ ಬಂದು ಇಲ್ಲಿ ಯಾಕೆ ಇದು ಮಾಡ್ಕೊಬೇಕು? ಅದನ್ನ ನಿಮ್ಮ MLA ಸಿಸ್ಟಮ್ ಬಾಲ್ ಮಾಡಿದ್ದಾರೆ. ಆದ್ರೂ ಪಾಪ ಅವ್ರು ಎಲ್ಲೆಲ್ಲೋ 108 ಹೆಸರು ಮೇಲೆ ಹೋಗಿರ್ತಾರೆ. ಆದರೆ ಅವ್ರು KSRTC ಬಸ್ ಸ್ಟ್ಯಾಂಡ್ಗೆ ವಾರ್ ಮಾಡಿದ್ದಾರೆ, ಇವ್ರಿಗೂ ವಾರ್ ಮಾಡಿದ್ದಾರೆ. ನಿಮ್ಗೆ ಸ್ಟ್ಯಾಂಡ್ ಬೋಲ್ಟ್ ಹಾಕಿದ್ದೀವಲ್ಲಪ್ಪ, ಬಂಡಾಗಿ ಏನು ಹಾಕಿದ್ವೋ ಅಲ್ಲಿ ಇರಿ ನೀವು ಅಂತ ಹೇಳ್ತಾರೆ. ಅವರೇ ಏನು ಮಾಡಿದ್ರು ಇವ್ರ ಮತ್ತೆ ಕೈಲಿ ಅಂತ ಅವ್ರು ಹೋದ್ಮೇಲೆ ಹ್ಞೂ ಅಂತಾರೆ, ಗಾಡಿಗಳಲ್ಲಿ ಹಿಂದಕ್ಕೆ ಹಾಕ್ತಾರೆ, ಅವ್ರು ಹೋದ್ಮೇಲೆ ಮುಂದಕ್ಕೆ ಹಾಕಂತಾರೆ. ಸ್ವಾಮಿ ಇಲ್ಲಿ 100ಕ್ಕೆ 100 ಅವ್ರದ್ದೇ. ಅಭಿವೃದ್ಧಿ ಏನೂ ಮಾಡಿಲ್ಲ. ಈಗ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದ್ದಾವೆ. ಈ ಬರ್ತಕ್ಕಂಥ ಬೆಳೆ ಸಾಲದ್ದು, ಕೃಷಿದು, ಇನ್ನೊಂದು ಮತ್ತೊಂದು ಹೀರೆ ಕೂಡ ಸಿಗ್ತಾ ಇಲ್ಲ. ಆ ಥರ ಅಧ್ವಾನ ಕೆಡ ರೈತರು, ಅನ್ನದಾತ ರೈತರು ಭಾರಿ ಕಷ್ಟ ಬೀಳ್ತಾ ಇದ್ದಾರೆ ಖಂಡಿತ, ಎರಡನೇ ಮಾತಿಲ್ಲ. ಯಾರು ಧೀರಾಜ್ ಮುನ್ರಾಜ್ ಅವರು ಯಾವುದು ಗಮನ ಇವತ್ತು ಗೆದ್ದು ಹೋದವರು ಇವತ್ತು ಸಾಸ್ಲು ಹೋಬಳಿ ಅಂತ ನೋಡಲಿಲ್ಲ. ಇದು ಮಾರ್ಗದರ್ಶನದ ಹೇಳ್ತೀನಿ, ಸತ್ಯಾಂಶ ಹೇಳ್ತೀನಿ ನಾನು. ಧೀರಾಜ್ ಮುನ್ರಾಜ್ ಅವರು ಬಂದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬಂದು ನಿಂತ್ಕೊಂಡು ಯಾವತ್ತೂ ಇದು ಸಾಸ್ಲು ಹೋಬಳಿಗೆ ಬಂದು ಯಾವತ್ತೂ ಅವ್ರನ್ನ ನೋಡೇ ಇಲ್ಲ. ಯಾವ ರಸ್ತೆನೂ ಅಭಿವೃದ್ಧಿ ಆಗ್ತಾ ಇಲ್ಲ. ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ರಸ್ತೆ ಅಭಿವೃದ್ಧಿ ಮಾಡಿರಿ ಅಂದರೆ ಮಾಡ್ತಾ ಇಲ್ಲ. ಈಗ 2 ವರ್ಷದಿಂದ ಮಾಡಿರೋದು ಅಭಿವೃದ್ಧಿ ಸಾಸ್ಲು ಹೋಬಳಿಯಲ್ಲಿ ಅವ್ರು ಒಂದು ಕೆಲಸನೂ ಮಾಡಿಲ್ಲ. ಒಂದು 2 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. ನಮ್ಮ ಸಮಸ್ಯೆ ಏನಿಲ್ಲ. ಅಲ್ಲೇ ರಾಜಘಟ್ಟ ಏರಿ ಅವಾಗೆ 1.5 ವರ್ಷ ಆಯಿತು ಕಿತ್ತಾಕಿ, ಇನ್ನೂ ಅದು ಅಭಿವೃದ್ಧಿನೇ ಆಗಿಲ್ಲ. ಇನ್ನೂ ಅದು ಅಲ್ಲೇ ಗುಂಡಿಗಳು ಬಿದ್ದು ಅಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿದೆ. ಮನೆಯೆಲ್ಲ ಆಕ್ಸಿಡೆಂಟ್ಗಳಾಗಿ ಅವರಾಗಿ ಇವರಾಗಿ ಕೈಕಾಲು ಮುರ್ಕೊಂಡು ಅವು ಇವು ಎಲ್ಲ ಇದೆ. ಅಲ್ಲ, ನಿಮ್ಮ ಸಮಸ್ಯೆ ಕೇಳೋದಕ್ಕೊಂದು ಶಾಸಕರು ಕೈ ಸಿಗ್ತಾರಾ? ಶಾಸಕರು ಕೈ ಸಿಕ್ಕೋದಕ್ಕಿಂತ ಅಭಿವೃದ್ಧಿ ಮಾಡಿದ್ರೆ ಎಲ್ಲರಿಗೂ ಸಿಕ್ಕೇ ಸಿಗ್ತಾರೆ. ಇಲ್ಲಂದ್ರೆ ಎಲ್ಲಿ ಸಿಗ್ತಾರೆ? ಏನೆಲ್ಲ ಅಭಿವೃದ್ಧಿ ಮಾಡಬೇಕಾಯ್ತು ದೊಡ್ಡಬಳ್ಳಾಪುರ? ಇನ್ನು ರಸ್ತೆಗಳು ನೋಡಿ, ಇಲ್ಲಿ ತಾಲೂಕು ಆಫೀಸ್ ರೋಡೇ ನೋಡಿ, ಇಲ್ಲಿ ಇಲ್ಲೇ ನೋಡಿ. ನೀವು ಎಷ್ಟು ಮಾಡಿಸ್ಕೊಡ್ಬೋದು ಅಂತ? ಅಷ್ಟೇ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ಬೋದು ಸರ್. ಸ್ವಲ್ಪ ರಸ್ತೆಗಳು ಮಾಡಬೇಕು, ಮಾಡ್ತಾ ಇಲ್ಲ. 2 ವರ್ಷದಿಂದ ಮಾಡಿಲ್ವ ರಸ್ತೆಗೆ? ಅಂಥದ್ದೇನೂ ಇಲ್ಲ ಸರ್. ನೀವು ಎಷ್ಟು ಮಾಡಿಸ್ಕೊಡ್ಬೋದು? 1-2 ಮಾರ್ಕ್ಸ್ ಕೊಡ್ಬೋದು. ನೋಡಿ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಆಡಳಿತ ಕಚೇರಿ ಯಾವ ಒಂದು ದುಸ್ಥಿತಿಯಲ್ಲಿದೆ ಅಂದರೆ, ಸುಮಾರು ಹಳ್ಳಿಗಾಡಿಯಿಂದ ಬರ್ತಾರೆ ಜನ. ಇಲ್ಲಿ ಒಂದು ಗಾಡಿ ನಿಲ್ಸೋಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಓಡಾಡೋದಕ್ಕೆ ಒಂದು ರಸ್ತೆ ಇಲ್ಲ, ದುರ್ನಾತ, ಮತ್ತು ಈ ಸುಸಜ್ಜಿತವಾದಂಥ ಯಾವುದೇ ಒಂದು ಶೌಚಾಲಯ ಇಲ್ಲ. ಇಲ್ಲಿ ಪ್ರತಿಯೊಂದು ರಸ್ತೆನೂ ನೀವು ಅಬ್ಸರ್ವ್ ಮಾಡಿ, ಪ್ರತಿ ರಸ್ತೆ ಸಹ ಡ್ಯಾಮೇಜೇ. ರಸ್ತೆ ಗುಂಡಿಗಳು ಬಿದ್ದಿರೋದಾಗಲಿ, ಡೈಲಿ ಒಬ್ಬರು ಇಬ್ಬರು ಸಾಯ್ತಾನೆ ಇದ್ದಾರೆ ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ಅಭಿವೃದ್ಧಿ ಅಂತಾರೆ, ಅದೆಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಶಾಸಕರು ಮಾತ್ರ ವಿಧಾನಸೌಧದಲ್ಲಿ ತುಂಬ ಮಾನವೀಯತೆಯಿಂದ ಜನಸಂಪರ್ಕದಲ್ಲಿ ಜನಕ್ಕೆ ಒಳ್ಳೆಯದಾಗೋ ರೀತಿ ಮಾತಾಡ್ತಾ ಇದ್ದಾರೆ. ಸರ್, ಶಾಸಕರು ಅಭಿವೃದ್ಧಿ ಮಾಡೋಕ್ಕಿಂತ ಬದಲು ಇವಾಗಿರೋದು ಕಾಂಗ್ರೆಸ್ ಸರ್ಕಾರ, ಇಲ್ಲಿ ನಮ್ಮ MLA ಇರೋದು BJPನವರು. ಅವ್ರಿಗೆ ಅನುದಾನಗಳು ಮೇನ್ ಸಿಗೋದಿಲ್ಲ. ಮೇನ್ ಏನಂದರೆ ಇಲ್ಲಿ ವರ್ಕರ್ಸ್ ಜಾಸ್ತಿ ಆಗಿರೋದ್ರಿಂದ, ಇಂಡಸ್ಟ್ರಿ ಏರಿಯಾ ಜಾಸ್ತಿ ಆಗಿರೋದ್ರಿಂದ ESI ಜಿಲ್ಲಾಸ್ಪತ್ರೆ ಮಾಡಿದಾರಲ್ಲ, ESI ಮೊದಲು ಅದನ್ನು ಓಪನ್ ಮಾಡಬೇಕು. ಅದನ್ನು ಸುಮಾರು ಸಂಘ ಸಂಸ್ಥೆಗಳು ಮಾಡಿದ್ರು ಮತ್ತು MLA ಅವರು ಕೇಳ್ಕೊಂಡಿದ್ದಾರೆ. ಅದು ಆದಷ್ಟು ಬೇಗ ಅದು ಓಪನ್ ಆದರೆ, ಅದು ಉದ್ಘಾಟನೆ ಮಾಡಿ ಅದು ಕಾರ್ಯಗತ ಆದರೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಹೆಸರು ಬರುತ್ತೆ, ಕಾರ್ಮಿಕರಿಗೆ 100ಕ್ಕೆ 100 ಅನುಕೂಲ ಆಗುತ್ತೆ. ನಿಮ್ಮ ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ಕಾರದ ಜೊತೆ? ಮಾತಾಡಿದ್ದಾರೆ. ಅದು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವ್ರ ಜೊತೆವರೆಗೂ ಮಾತಾಡಿದ್ದಾರೆ. ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡಿಕೊಟ್ರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಕಾರ್ಮಿಕರಿಗೆ ಸುಮಾರು ಅನುಕೂಲ ಆಗುತ್ತೆ. ಎಲ್ಲನೂ ಸಿಗ್ತಾರೆ ಬಿಡಿ. ಅವರು ನಿಮ್ಮ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ MLA ಅವರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ? ಸರ್, 10ಕ್ಕೆ ಅವ್ರಿಗೆ 8 ಕೊಡ್ಬೋದು. ಅವ್ರಿಗೆ ಇಲ್ಲೆಲ್ಲ ಕರೆಕ್ಟಾಗಿದೆ, ಅಂಥದ್ದೇನು ಸಮಸ್ಯೆ ಏನಿಲ್ಲ. ಕುಡಿಯೋ ನೀರು, ರಸ್ತೆಗಳದ್ದು ಎಲ್ಲ ಪ್ರಾಬ್ಲಮ್ ಇಲ್ಲ. ಮೊದಲಿಂದ 5 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ಸಿಮೆಂಟ್ ರೋಡ್ ಮಾಡವ್ರೆ. ಅದಾದಮೇಲೆ ಇಲ್ಲಿಂದೇನು ಅವಶ್ಯಕತೆ ಏನಿಲ್ಲ. ಇಲ್ಲಿ ಕುಡಿಯೋ ನೀರು ಎನಿ ಟೈಮ್ ವಾರಕ್ಕೆ 3 ಸಾರಿ ಬಿಟ್ಟೇ ಬಿಡ್ತಾರೆ. ರೋಡ್ ಅವಶ್ಯಕತೆ ಇಲ್ಲ, ರೋಡೆಲ್ಲ ರೆಡಿ ಇದೆ. ಈಗೇನು ಅನುದಾನ ಅಂದರೆ ನೋಡಿರಿ, ಲೈಟ್ಗಳು ಹಾಕಿದ್ದಾರೆ. ಇವು ಧೀರಾಜ್ ಬಂದಮೇಲೆ ಅದು ಬಿಟ್ಟರೆ ಏನು ಇಲ್ಲ. ವಾರಕ್ಕೆ ಇಲ್ಲಿ ನಿಮ್ಮ ಸಮಸ್ಯೆ ಕೇಳೋದಕ್ಕೆ MLA ಮನೆಯೆಲ್ಲ ಗ್ರಾಮ ಪಂಚಾಯತಿ ಯೋಜನೆ ಇಟ್ಕೊಂಡಿದ್ರು, ಬಂದಿದ್ರು, ಎಲ್ಲ ಕೇಳಿದ್ರು. ಎಲ್ಲ ಅದಕ್ಕೆ ಬರ್ತಾರೆ. ಮೊನ್ನೆ ಆಗಲೇ 3 ತಿಂಗಳು ಮುಂಚೆ ಬಂದು ಎಲ್ಲ ಕೇಳ್ಬಿಟ್ಟು ಹೋಗೋರೆ. ನಿಮ್ಮ ಒಂದು 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನಿಮ್ಮ MLA? 10 ಮಾರ್ಕ್ಸ್ಗೆ ಏನಿಲ್ಲ ಅಂದರೆ 8 ಕೊಡ್ಬೋದು. ಏನು ಒಳ್ಳೆ MLA ಇರೋದು. ಹೆಣ್ಮಕ್ಳಿಗೆ ಎಲ್ಲರಿಗೂ ಹೋದವ್ರಿಗೆಲ್ಲ ಅಲ್ಲಿ ಸಿಗ್ತಾರೆ. ಏನಿದ್ರು ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸ್ತಾರೆ. ನಮ್ಮ ಬೂತ್ ಮಟ್ಟದಲ್ಲಿ ಹೇಳ್ಬೇಕು ಅಂದರೆ, ಈ ನಮ್ಮ ಬೂತ್ ಮಟ್ಟದಲ್ಲಿ ಏನೂ ಮಾಡಿಲ್ಲ. 2 ರೂಪಾಯಿ ಕೆಲಸ ಏನೂ ಮಾಡಿಲ್ಲ. ಬೇಜಾನವೇ, ರೋಡ್ಗಳವೆ, ಚರಂಡಿಗಳವೆ. ರೋಡ್ ನೋಡಿದ್ದೀರಿ ಇವಾಗ, ಹೈವೇಯಿಂದ ಒಳಗಡೆ ಒಂದು ಸ್ವಲ್ಪ ದೂರ ಅಲ್ಲಿ ಎಷ್ಟು ಅಧ್ವಾನ ಆಗಿದೆ ಅಂತ 1 ಕಿಲೋಮೀಟ್ರ್ ಮಟ್ಟಿಗೆ ಗಾಡಿಗಳು ಬರೋಕ್ಕಾಗಲ್ಲ. ಅದೊಂಚೂರು ಟ್ಯಾಪೇ ಹಾಕ್ಸ್ಕೊಡೋದ. ಕೇಳಿದ್ದೀವಿ ನಾವು, ನಮ್ಮೂರ್ಗು ಕೆಲಸ ಕೇಳಿದ್ದೀವಿ. ಏನು ಕೇಳಿರೂ ಕೊಡ್ತೀವಿ ಅಂತ ಹೇಳ್ತಾರೆ, ಯಾವುದೂ ಇಲ್ಲ ಅನ್ನಲ್ಲ. ಬರ್ಕೊಂತಾರೆ, ನಮ್ಮ ಮುಂದೆ ಎಲ್ಲ ಡೇರೆ ಬರ್ಕೊಂತಾರೆ.
ತಿರುಗಿ ಯಾವುದು ಮಾಡೋಲ್ಲ. ನಿಮ್ಮ ಸಮಸ್ಯೆ ಹೇಳ್ಕೊಳಕ್ಕೆ ಹೋಗ್ಲಿ, ಡೈಲಿ ಜನರ ಸಮಸ್ಯೆ ಕೇಳೋದಕ್ಕೆ ಡೈಲಿ ಸಿಗ್ತಾರೆ. ಅದ್ರ ಬಗ್ಗೆ ಏನಿಲ್ಲ. ಸಮಸ್ಯೆ ಕೇಳೋದ್ರ ಬಗ್ಗೆ ಸಿಗ್ತಾರೆ. ಅವ್ರು ಹೇಳೋದೇನೆಂದರೆ ಗೌರ್ಮೆಂಟ್ ಇಲ್ಲ, ಅನುದಾನ ಬರೋಲ್ಲ ನಮಗೆ, ನಾವು ಎಷ್ಟು ಅಂತ ಆಯ್ತಂದು ಟೌನ್ ಲಿಮಿಟ್ ನಾನು ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗ್ತದೆ, ನಮಗೇನು ಅನುದಾನ ಕೊಡ್ತಾ ಇಲ್ಲ ನಾವು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅಂತ ಹೇಳ್ತಾರೆ. ಅವ್ರ ತೊಂದರೆ ಅವ್ರು ಹೇಳ್ಕೊಂತಾರೆ, ನಮ್ಮ ತೊಂದರೆ ನಾವು ಅವ್ರ ಹತ್ರ ಹೇಳ್ಕೊಂತೀವಿ. ಆದ್ರೂ ಏನು ಇಲ್ಲಿ ಆಗ್ತಾ ಇಲ್ಲ. ಈ ಅಭಿವೃದ್ಧಿ ವಿಚಾರದಲ್ಲಿ ಒಂದು 10 ಅಂಕಕ್ಕೆ ನಿಮ್ಮ MLA ಅವ್ರಿಗೆ ಎಷ್ಟು ಅಂಕ ಕೊಡ್ಬೋದು? ಒಂದು 10 ಅಂಕಕ್ಕೆ ಏನೋ ಒಂದು 5 ಕೊಡ್ಬೋದು. ನಿಮ್ಮೂರಿಗೆಲ್ಲ ಬಂದು ನಿಮ್ಮ ಸಮಸ್ಯೆ ಕೇಳ್ತಾರಾ? ಬರ್ತಾರೆ ಅವರು. ಏನೆಲ್ಲ ಡೆವಲಪ್ಮೆಂಟ್ ಮಾಡೋರು ನಿಮ್ಮೂರ್ದು? ಏನೆಲ್ಲ ಕೆಲಸಗಳು ಮಾಡಿಕೊಟ್ಟವ್ರು MLA ಆದಮೇಲೆ? ಏನು ಪಾಪ ಅವ್ರ ಕೈ ನಡೆಯಲ್ಲ. ಸಿದ್ದರಾಮಣ್ಣ ಅವ್ರು ಕೊಡಬೇಕು, ಅವ್ರು ಮಾಡಬೇಕು, ಅವ್ರು ಕೊಟ್ಟಿದ್ದು ಕೈ ಹಿಡಿಬೇಕು. ಸರ್ಕಾರದಿಂದ ಅನುದಾನ ಬರ್ತಾ ಇದೆ? ಹಾಂ ಸರ್ಕಾರದ ಯಾವುದು ಬರ್ತಾ ಇಲ್ಲ ರೀ. ಧೀರಾಜ್ ಮುನ್ರಾಜು ಅಂದ್ರೆ ನಿಮ್ಮ ಗ್ರಾಮಕ್ಕೆ ಬರ್ತಾರೆ? ಗ್ರಾಮಕ್ಕೆ ಸಮಸ್ಯೆಗಳೆಲ್ಲ ಕೇಳ್ತಾರೆ? ಕೇಳ್ತಾರೆ. ಏನೆಲ್ಲ ಡೆವಲಪ್ಮೆಂಟ್ ಮಾಡೋರು ನಿಮ್ಮೂರ್ದು? ಇದೆಲ್ಲ ಚರಂಡಿ ಎಲ್ಲ ಮಾಡಿಸೇವ್ರಿ. ಎಲ್ಲ ಸಮಸ್ಯೆ ಏನಿಲ್ಲ, ಎಲ್ಲ ಚರಂಡಿ ಎಲ್ಲ ಚೆನ್ನಾಗೆ ಮಾಡಿಸಿರು. ಬಂದು ಯಾರು ಮಕ ನೋಡಿದಾರೆ ಸರ್, ಎಲ್ಲ ಯಾವಾಗ ಬಂದಿದ್ರು ಎಲೆಕ್ಷನ್ ಟೈಮ್ನಾಗ. ಅವತ್ತು ಬಂದು ಸಾರ್ ಹಾಕ್ರಪ್ಪ ನಿಮಗೆ ನಾನು ಮಾಡ್ತೀನಿ ಅಂತಂದರು. ಆಡಿರು ನೀವು ನಮಗೆ ಮಾಡ್ತಾವೆ ಸರಿಗೆ ಆಗ ಅಷ್ಟೇ. ನೀರು ಇನ್ನೊಂದು ಮತ್ತೊಂದೆಲ್ಲ ಸಾರ್ ಈ ಊರಿನಾಗ ಹೆಂಗೆ ನೀವು ಬರ್ತಾರೆ ಅಲ್ಲಿ ಮುಂದೆ ಸಿರ್ಬಾರ ಅಂತ ಗೊತ್ತಾ, ಒಂದು ಮನೆಗೆ ಬಂದು ಒಂದು ಬರ್ರಿ ಎಲ್ಲ ಪೈಪ್ಗಳೆಲ್ಲ ಲೀಕೇಜು ಎಲ್ಲೇ ಒಲ್ಲೆ ತಗೋತಾವೆ ತೂರಿ. ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಳಕ್ಕೆ MLA ಅವ್ರು ಸಿಗ್ತಾರೆ ನಿಮಗೆ? ಯಾರು ಸಿಗ್ತಾರೆ ಸರ್? ಎಲ್ಲಿ ಸಿಗ್ತಾರೆ ಸರ್? ಹಾಂ ಸಿಗಲ್ವಾ? ಅಯ್ಯ ಎಲ್ಲ ಅವ್ರ ಕತೆ ಎಲ್ಲ ನಮ್ಮ ಕತೆ ಎಲ್ಲ, ನಾ ಎಲ್ಲ ನರ್ಲಕ್ಕ ಇಲ್ಲ ಅಷ್ಟೇ. ಒಂದು 10 ಮಾರ್ಕ್ಸ್ ನಿಮ್ಮ 10 ಅಂಕಕ್ಕೆ ನಿಮ್ಮ MLA ಅವ್ರಿಗೆ ಎಷ್ಟು ಅಂಕ ಕೊಡ್ಬೋದು ಅಭಿವೃದ್ಧಿ ಮಾಡೋದಾದ್ರೆ? ಯಾರು ಮಾಡಲ್ಲ ಸರ್, ಏನು ಎಷ್ಟು ಅಂಕ ಕೊಡ್ಬೋದು ಒಂದು 10 ಅಂಕದಲ್ಲಿ? ಒಂದೂ ಇಲ್ಲ ಕಾಣಿಗೆ. ಇಲ್ಲಿ ನಮ್ಮೂರಿಂದ 10 ಕಿಲೋಮೀಟ್ರ್ ಹಿಂದೆ ಒಂದು ಕ್ರಷರ್ ಇದೆ, 3 ಕ್ರಷರ್ ಇದೆ ಅಂತೆ. ಏನಿಲ್ಲ ದಿನ ಒಂದು 150 ಲಾರಿ ಓಡಾಡ್ತವೆ. ರಸ್ತೆ ಎಲ್ಲ ತುಂಬ ಅಧ್ವಾನಾಗಿದೆ. ಸ್ಕೂಲ್ ವ್ಯಾನು ಮಕ್ಕಳು ಸರ್, ಕ್ರಷರ್ ಲೀಗಲ್ ಕ್ರಷರ್. ದಯವಿಟ್ಟು ಅವರು ಇಲ್ಲಿ 2 ಇದೆ, 2 ಹೊಡಿತಾರೆ ಸರ್, ರಾತ್ರಿ ಆಗಲೂ ಒಂದು ಹೊಡಿತಾರೆ. ಮತ್ತು ಯಾರು ಮಕ್ಕಳು ಸ್ಕೂಲ್ ವ್ಯಾನ್ ಇಲ್ಲಿ ಎಕ್ಸೋದು ಬಿಟ್ಬಿಟ್ಟು ಇವಾಗೆಲ್ಲ ಸ್ಕೂಲ್ ವ್ಯಾನ್ ಇಲ್ಲಿ ಬರುತ್ತೆ. ಈ ರಸ್ತೆ ನೋಡಿ ಎತ್ತಿನ ಹೊಡೆಯೋರು ತಲೆ ಕೆಡ್ಸ್ಕೊಳ್ಳೋದು. ಅವ್ರೇನೋ ನೋಡಿ ಅಲ್ಲಿ ನೀರು ಹೋಗಬೇಕು ಅಂದ್ರೆ ಅಲ್ಲಿ ಅಗಿತಾರೆ, ಅಲ್ಲೇನೋ ಮಣ್ಣು ಹಾಕ್ತಾರೆ. ಅವ್ರ ಕೆಲಸ ಸರ್ MLA ಅವ್ರು ಬಂದೇ ಇಲ್ಲ. ನಮ್ಮ ಪಂಚಾಯತಿಲಿ ಯಾರು ಇಲ್ಲ, ನಮ್ಮ PW ಇಲ್ಲ, ಯಾರು ಇಲ್ಲ ಸರ್. ಇಲ್ಲಿ ನಮ್ಮ ಮೆಂಬರ್ಗಳು ಹಂಗೆ ಇದ್ದಾರೆ. ನಮ್ಮ ಈ ಅಣಬೆ ಪಂಚಾಯತಿನೇ ಹಂಗಿದೆ ಸರ್. ಅಣಬೆ ಪಂಚಾಯತಿ ಸರ್ ನಮ್ಮದು. ಈ ಪಂಚಾಯತಿನೇ ಆ ಥರ ಇದೆ. ರಸ್ತೆ ನೀರು ಏನಿಲ್ಲ ಸರ್. ನೋಡಿ ಸರ್, ಸ್ಕೂಲ್ ಇಲ್ಲ ಮಕ್ಕಳಿಗೆ. ಆ ಸ್ಕೂಲ್ದೊಂದು ತುಂಬ ಕೇಸಾಗಿ ನಿಂತೋಗಿದೆ. ಆ ಸ್ಕೂಲ್ಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಸ್ಪಿಟ್ಲ್ ಇದೆ, ಹಾಸ್ಪಿಟ್ಲ್ ನಿಂತೋಗಿದೆ ಸರ್. ಕನ್ನಡ ಇದೆ, ಎಲ್ಲ ಇದೆ, ಹಾಸ್ಪಿಟ್ಲ್ ನಿಂತೋಗಿದೆ. ತುಂಬ ಸಮಸ್ಯೆ. ಇಲ್ಲಿ ಒಬ್ಬ ಮೆಂಬರ್ ಅನ್ನೋರು ಇಲ್ಲ, ಏನೂ ಇಲ್ಲ ಸರ್. ಇಲ್ಲಿ ಗೆಲ್ಸಿರೋ ಅವ್ರ ಪಡೆಗೆ ಅವ್ರು ಆರಾಮಾಗಿದ್ದಾರೆ ಅಷ್ಟೇ. ನಿಮ್ಮ MLA ಅವ್ರಿಗೆ ಒಂದು 10 ಅಂಕಕ್ಕೆ ಎಷ್ಟು ಅಂಕ ಕೊಡ್ಬೋದು ಸರ್? ನಮ್ಮ MLA ಅವ್ರಿಗೆ ನಾವು ಹೇಳೋದೇನು ಗೊತ್ತಾ, ಬೇರೆ ಕಡೆ ಅಭಿವೃದ್ಧಿ ಮಾಡ್ತಾ ಇದೀನಿ ಅಂತಾರೆ. ನಮ್ಮ ಪಂಚಾಯತಿಗೆ ನಮ್ಮೂರು ಗ್ರಾಮಕ್ಕೆ ಏನೂ ಮಾಡಿಲ್ಲ ಸರ್. ಸರ್ 2 ಅಂಕ ಕೊಡ್ತೀನಿ ಸರ್ ನಾನು. 2 ಅಂದರೆ MLA ಅಂತ ಗೌರವ ಕೊಟ್ಟು ಅಂಕ ಕೊಡ್ತಾ ಇದ್ದಾರೆ ಅಷ್ಟೇ ಸರ್ ಅವ್ರಿಗೆ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 9. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 7. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 8. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 6. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 7. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 7.4. ನೋಡೋದಲ್ಲ, ಇದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಕಳೆದ ಒಂದು 2 ವರ್ಷಗಳಿಂದ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆ, ನೀರು, ಮೂಲಭೂತ ಸೌಕರ್ಯಗಳು ಸಾಕಷ್ಟು ಆಗಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಜನರ ಮಾತಾಗಿದೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ಅಭಿವೃದ್ಧಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಮಂಜಿ ಬೂದಿಗೆರೆ, ದೊಡ್ಡಬಳ್ಳಾಪುರ.